ॐ ॐ ॐ नमो वाचय चोदिताय चानुदिता तस्यै वाचे नमो नमो वाच नमो वाचस्पतये नमर्षेभ्यो मन्त्रकृद्भ्यो मन्त्रपतेभ्यो मामृषयो मन्त्रकृतो मन्त्रपतयः पर दुर्मोहमृषीन् मन्त्रकृतो मन्त्रपतीन् परादाम् वैश्वदेवीं वाचमुद्यासगं सेवामदस्तां दुष्टाम् देवेभ्यः शर्म मेद्योः शर्म पृथिवी शर्म विश्वमिदं जगत् शर्म चन्द्रश्च सूर्यश्च शर्म ब्रह्म प्रजापति भूतं वदिष्ये भुवनं वदिष्येत च वदिष्ये यशो वदिष्ये तपो वदिष्ये ब्रह्म वदिष्ये सत्यं वदिष्ये तस्मा अहमिदमुपस्तरणमुपस्तृण उपस्तरणं मे प्रजयै पशूनां भूयादुपस्तरणमहं प्रजयै पशूनां भूयासम् प्राणापानो मृत्योर्मापातं प्राणापानो मामाहासष्टं मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीं देवेभ्यो वाचमुद्यासगं शुश्रूषेण्या मनुष्येभ्यस्तं मा देव अवन्तु शोभायै पितरो नुमदन्तु ॐ शान्तिश्शान्तिश्शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಶ್ರೇಷ್ಠವಾರದ ಶ್ರೇಷ್ಠ ಶುಕ್ರವಾರದ ಮುಸ್ಸಂಜೆಯಲ್ಲಿ ಆಷಾಢ ಶುದ್ಧ ಚತುರ್ಥಿ ಈ ಶುಭ ತಿಥಿಯಂದು ಶ್ರೀ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಆಷಾಢ ಶುದ್ಧ ಚತುರ್ಥಿ ಭೃಗುವಾಸರ ಜುಲೈ ತಿಂಗಳ 17ನೆಯ ತಾರೀಕು 2026ನೇ ಇಸ್ವಿ ಈ ಶ್ರೇಷ್ಠವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ. ಮೊದಲಿಗೆ ಧ್ಯಾನ ಶ್ಲೋಕ. ಸಿಂಧೋರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಜಷಕಂ ರಕ್ತೋತ್ಪಲಂ ಬಿಭ್ರತಿ
ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಅಷ್ಟಮೂರ್ತಿರಜಾಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ ಅನ್ನದ ವಸುಧಾ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತೆ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ ಭಾಷಾರೂಪ ಬೃಹತ್ಸೇನ ಭಾವಾ ಭಾವ ವಿವರ್ಜಿತ ಸುಖಾರಾಧ್ಯ ಶುಭಕರಿ ಶೋಭನಾ ಸುಲಭಾಗತಿ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧಾ ಸಾಗರ ಮೇಖಲ ದೀಕ್ಷಿತ ದೈತ್ಯಶಮನಿ ಸರ್ವಲೋಕವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವಗಾ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಯೀ ಗುಹಾಂಬಾ ಗುಹ್ಯರೂಪಿಣಿ ಸರ್ವೋಪಾಧಿ ವಿನಿರ್ಮುಕ್ತ ಸದಾ ಶಿವಪತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲರೂಪಿಣಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿ ಮಹಿ ಗಣಾಂಬಾ ಗುಹ್ಯಕಾರಾಧ್ಯ ಕೋಮಲಾಂಗೀ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನಪ್ರದಾಯಿನಿ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕುರಿತಾದಂತಹ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೀ ಜಯ. ಹಿಂದಿ ಭಾಷೆಯ ಒಂದು ಸುಂದರವಾದ ಶಾರದಾ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ.
हे शारदे मां, हे शारदे मां। अज्ञानता से हमें तार दे मां। तू स्वर की देवी है, संगीत तुझसे। हर शब्द तेरा है, हर गीत तुझसे। हम हैं अकेले, हम हैं अधूरे। तेरी चरण में हमें प्यार दे मां। हे शारदे मां, हे शारदे मां। अज्ञानता से हमें तार दे मां। मुनियों ने समझी, गुणियों ने जानी। वेदों की भाषा, पुराणों की वाणी। हम भी तो समझे, हम भी तो जाने। विद्या का हमको अधिकार दे मां। हे शारदे मां, हे शारदे मां। अज्ञानता से हमें तार दे मां। तो श्वेत वर्णी कमल पे विराजे। हाथों में वीणा, मुकुट सर पे साजे। मन से हमारे मिटा के अंधेरे। हमको उजालों का संसार दे मां। हे शारदे मां, हे शारदे मां। अज्ञानता से हमें तार दे मां। अज्ञानता से हमें तार दे मां। श्री जगदम्बा माता की जय। गो माता की जय। गंगा माता की जय। गायत्री माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव। शंभो। आचार्य शंकर
ವಿವೇಕ ಚೂಡಾಮಣಿಯ ವಿಚಾರವನ್ನು ಮುಂದುವರಿಸೋಣ. ಮಂಗಳಾಚರಣ ಶ್ಲೋಕದ ನಂತರ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಏಕಾಂತಸ್ಥಿತಿರಿಂದ್ರಿಯೋ ಪರಮಣೇ ಹೇತೋರ್ದಮಶ್ಚೇತಸಃ ಸಂರೋಧ ಕರಣಂ ಶಮೇನ ವಿಲಯಂ. ಯಾಯಾದಹಂ ವಾಸನಾ ತೇನಾನಂದರಸಾನುಭೂತಿರಚಲಾ ಬ್ರಾಹ್ಮೇ ಸದಾ ಯೋಗಿನಃ. ತಸ್ಮಾಚ್ಚುತ್ತನಿರೋಧ ಏವ ಸತತಂ. ಕಾರ್ಯಃ ಪ್ರಯತ್ನಾನ್ ಮುನೇಃ ವಾಚಂ ನಿಯಚ್ಛಾತ್ಮನಿ ತಂ ನಿಯಚ್ಛ. ಬುದ್ಧೌ ಧಿಯಂ ಯಚ್ಛ ಚ ಬುದ್ಧಿ ಸಾಕ್ಷಿಣೀ. ತಂ ಚಾಪಿ ಪೂರ್ಣಾತ್ಮನಿ ನಿರ್ವಿಕಲ್ಪೇ. ವಿಲಾಪ್ಯ ಶಾಂತಿಂ ಪರಮಾಂ ಭಜಸ್ವ. ದೇಹ ಪ್ರಾಣೇಂದ್ರಿಯ ಮನಃ ಬುದ್ಧ್ಯಾದಿಭಿರುಪಾಧಿಭಿಃ ಯೈರ್ಯೈರ್ವೃತ್ತೇಃ ಸಮಾಯೋಗಃ. ತತ್ತದ್ಭಾವೋऽಸ್ಯ ಯೋಗಿನಃ. ತನ್ನಿವೃತ್ಯ ಮುನೇ ಸಮ್ಯಕ್ ಸರ್ವೋಪರಮಣಂ ಸುಖಂ. ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವಃ. ಶ್ರೀ ಗುರುಭ್ಯೋ ನಮಃ. ತತ್ ನಿವೃತ್ಯ ಅವುಗಳ ಪರಿಹಾರದಿಂದ ಮುನೇಹೇ ಮುನಿಗೆ ಸರ್ವ ಉಪರಮಣಂ ಸುಖಂ ಸರ್ವೇಂದ್ರಿಯ ಉಪರತಿ ರೂಪದ ಸುಖವು ಸಮ್ಯಕ್ ಚೆನ್ನಾಗಿ ಉಂಟಾಗುತ್ತದೆ.
ಸದಾನಂದ ರಸಾನುಭವ ವಿಪ್ಲವ. ಸದಾನಂದ ರಸಾನುಭವದ ಪರಿಪೂರ್ಣತೆಯು ಸಂದೃಶ್ಯತೆ, ಕಂಡು ಬರುತ್ತದೆ. ಅವುಗಳ ಪರಿಹಾರದಿಂದ, ಯಾವುಗಳ ಪರಿಹಾರದಿಂದ? ಯಾವ ಅಜ್ಞಾನದಿಂದ ಆತ್ಮವು ಮುಚ್ಚಲ್ಪಟ್ಟಿದೆಯೋ ಅವುಗಳ ಪರಿಹಾರದಿಂದ ಮುನಿಗೆ ಸರ್ವೇಂದ್ರಿಯಗಳ ಉಪರತಿ ರೂಪವುಳ್ಳ ಸುಖವು ಚೆನ್ನಾಗಿ ಉಂಟಾಗುತ್ತದೆ. ಸದಾನಂದ ರಸಾನುಭವದ ಪರಿಪೂರ್ಣತೆಯು ಕಂಡು ಬರುತ್ತದೆ. ವಿಚಾರ ಮಾಡಿ, ಯಾವಾಗ ಆವರಣ ಶಕ್ತಿಯು ನಿವಾರಣೆಯಾಗುವುದೋ ವಿಕ್ಷೇಪ ಶಕ್ತಿಯೂ ಇಲ್ಲವಾಗುವುದು. ಆದ್ದರಿಂದ ಹೇಳಿದ್ರು ಸರ್ವೋಪರಮಣಂ ಸುಖಂ. ಸರ್ವೋಪರಮಣಂ ಸುಖಂ ಅದರ ಅರ್ಥ ಏನು? ಸರ್ವೇಷಾಂ ದುಃಖಾತ್ಮಕಾನಾಂ ಅನಾತ್ಮನಾಂ ಉಪರಮಣಂ ಅಭಾನಂ ಯತ್ರ ಸುಖೇ ತತ್ ಸರ್ವೋಪರಮಣಂ ಸುಖಂ. ಸರ್ವೋಪರಮಣಂ ಸುಖಂ ಅಂದ್ರೆ ಅರ್ಥ ಏನು? ಸರ್ವೇಷಾಂ ದುಃಖಾತ್ಮಕಾನಾಂ, ಯಾವ ಒಂದು ಜಗತ್ತಿನ ದುಃಖ ಸನ್ನಿವೇಶದಿಂದ ಉಂಟಾಗುವಂತಹ ನೋವಿದೆ ಅದು ಅನಾತ್ಮ ವಸ್ತು. ಅನಾತ್ಮ ವಸ್ತುವಿನಿಂದಲೇ ನಮಗೆ ದುಃಖ ಅನುಭವವಾಗುತ್ತಿರುವುದು. ಅಂತಹ ದುಃಖದಿಂದ ಅನಾತ್ಮನಾಂ, ಅನಾತ್ಮ ವಸ್ತುಗಳಿಂದ ಉಪರಮಣಂ ಅಭಾನಂ ಯತ್ರ ಸುಖೇ, ಯಾವಾಗ ಇದರಿಂದ ಹೊರಕ್ಕೆ ಬಂದು ನಾವು ಆ ಶಾಂತತೆಯನ್ನು, ಪ್ರಶಾಂತತೆಯನ್ನು ಅನುಭವಿಸುವವೋ ಅದಕ್ಕೆ ಹೆಸರು ಸರ್ವೋಪರಮಣಂ ಸುಖಂ. When we have withdrawn from the world of all pain ridden, not self, meaning where we are not perceiving and experiencing the not self, there is infinite bliss, which is termed Sarvoparamanam Sukham, the joy of total withdrawal. And how is this total withdrawal? Is explained in the next verse. Can you repeat after me? Antasthyago bahisthyagah viraktasyaiva yujyate त्यजत्यन्तर्बहिः सङ्गम् विरक्तस्तु मुमुक्षया अन्तस्त्यागो बहिस्त्यागः विरक्तस्यैव युज्यते त्यजत्यन्तर्बहिः सङ्गम् विरक्तस्तु मुमुक्षया। विरक्त पुरुष का ही आंतरिक और बाह्य दोनों प्रकार का त्याग करना ठीक है। वही मोक्ष की इच्छा से आंतरिक और बाह्य संग को त्याग देता है। It is the man of dispassion, vairagyam. It's the man of dispassion alone who is fit for this internal as well as external renunciation. For the dispassionate man, out of the desire to be free, relinquishes both internal and external attachment. Antastyaga, ಒಳಗಿನ ತ್ಯಾಗವು, ಬಹಿಸ್ತ್ಯಾಗ, ಹೊರಗಿನ ತ್ಯಾಗವು, ವಿರಕ್ತಸ್ಯ ಏವ, ವಿರಕ್ತನಾದವನಿಗೆ ಯುಜ್ಯತೆ, ಯುಕ್ತವಾಗುತ್ತದೆ. ವಿರಕ್ತಃ ತು, ವಿರಕ್ತನಾದವನೇ ಮುಮುಕ್ಷಯ, ಮೋಕ್ಷೇಚ್ಛೆಯಿಂದ, ಅಂತಃ ಬಹಿ, ಒಳಗಿನ ಹೊರಗಿನ, ಸಂಗಂ, ಆಸಕ್ತಿಯನ್ನು ತ್ಯಜತಿ, ಬಿಡುತ್ತಾನೆ. ಒಳಗಿನ ತ್ಯಾಗ ಮತ್ತು ಹೊರಗಿನ ತ್ಯಾಗ ಇವೆರಡೂ ವಿರಕ್ತನಾದವನಿಗೆ ಯುಕ್ತವಾಗಿರುತ್ತವೆ. ವಿರಕ್ತನಾದವನೇ ಮೋಕ್ಷೇಚ್ಛೆಯಿಂದ ಒಳಗಿನ ಮತ್ತು ಹೊರಗಿನ
ಆಸಕ್ತಿಯನ್ನು ಬಿಡುತ್ತಾನೆ. ಒಳಗಿನ ತ್ಯಾಗ ಹೊರಗಿನ ತ್ಯಾಗ ಅಂದ್ರೆ ಅರ್ಥ ಏನು? ಒಳಗಿನ ತ್ಯಾಗ ಅಂತಂದ್ರೆ ಮನಸ್ಸಿನಲ್ಲಿ ಅಡಗಿರುವಂತಹ ಎಲ್ಲ ಆಸಕ್ತಿಗಳು, ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ ಇತ್ಯಾದಿ ಯಾವ ಯಾವ ಒಂದು ಒಳಗಿನ ಆಸಕ್ತಿ, ಮನಸ್ಸಿನಲ್ಲಿ ಅಡಗಿರುವಂತಹ ಆಸಕ್ತಿ ಇರುತ್ತೋ ಅದರ ತ್ಯಾಗವು ಒಳಗಿನ ತ್ಯಾಗ. ಹೊರಗಿನ ತ್ಯಾಗ ಅಂದ್ರೆ ಅರ್ಥ ಏನು? ಯಾವ ಯಾವ ಭೋಗ ವಸ್ತುಗಳನ್ನು ನಾನು ಹೊರಗಡೆ ಸಂಗ್ರಹ ಮಾಡಿಕೊಂಡಿದ್ದೇನೆ, ಇವು ಯಾವುವು ನನ್ನದಲ್ಲ ಅನ್ನುವಂತಹ ತ್ಯಾಗ ಯಾವುದಿದೆ ಅದಕ್ಕೆ ಹೆಸರು ಬಹಿಸ್ತ್ಯಾಗ. ಈ ರೀತಿ ಅಂತರಂಗದ ಆಸಕ್ತಿ ಮತ್ತು ಹೊರಗಿನ ಆಸಕ್ತಿಯನ್ನು ತ್ಯಜಿಸಿದವನೇ ಮೋಕ್ಷವನ್ನು ಗಳಿಸಿಕೊಳ್ಳಬಹುದು. ವಿಚಾರ ಮಾಡಿ. ಆದ್ರಿಂದ ಯಾರು ವೈರಾಗ್ಯಶಾಲಿಗಳೋ ಅಂಥವರಿಗೆ ಮಾತ್ರ ಇದು ಸುಲಭವಾಗಿ ದಕ್ಕುವುದು, ಇಲ್ಲದಿದ್ದರೆ ಇಲ್ಲ. ವಿವೇಕ ಜಾಗೃತವಾಗಬೇಕು, ವೈರಾಗ್ಯವು ಸಂಪೂರ್ಣವಾಗಿ ಪರಿಪಕ್ವವಾಗಿರಬೇಕು. ಥಿಂಕ್. In essence, renunciation means giving up. Giving up of the external world of objects is external renunciation, bahistyaga. Giving up of sensuous thoughts of indulgences is internal renunciation, antastyaga. Renunciation, external and internal, can be successfully achieved only by such an individual who has developed dispassion towards worldly things. As a result of sufficient study, listening to a master, and deep reflection, having understood the hollowness of the world of objects, when one develops a sense of renunciation towards them, then alone does one become fit for renunciation, external as well as internal. In fact, it's very easy to give up the external objects, just walk out. But if you have an attachment for them, wherever you may go, you will create a world of similar objects around you. A man of total dispassion, virakta, alone can effectively give up his attachments towards the objects, because his entire attention has turned towards a greater goal. He alone who has developed irresistible passion for liberation and total detachment from the world of objects is fit for a complete internal and external renunciation. Incidentally, the word dispassion, vairagya, has two etymological derivations. One is total absence of desire. Vigatah ragah viragah. Viragasya bhavah vairagyam. Total absence of desire. Vigatah ragah. And the other is special attachment. Visheshena ragah viragah. Viragasya bhavah vairagyam. Vigatah ragah implies a sense of detachment from the world of objects, and Visheshena ragah, a sense of attachment to the desire for liberation. Renouncing our present preoccupation, let us march towards the higher. Ultimately, our ego sense can end only through our own inner growth. And grow we must. Very, very beautiful description of vairagya, dispassion. Vigatah ragah and Visheshena ragah. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಹತ್ಯಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೊಳ್ ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮರುಣವದು ಜಗಕ್ಕೆ ಮಂಕುತಿಮ್ಮ.
ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಬಾಹ್ಯ ಲಾಭ ನಷ್ಟದಿನಲ್ಲ, ಬಾಹ್ಯ ಲಾಭ ನಷ್ಟದಿನ್ ಅಲ್ಲ. ಪರಿಭವ ಸೋಲು ಗಣಿಸುವನೇ, ಲೆಕ್ಕಾಚಾರ ಹಾಕುವನೇ, ರಣದೊಳ್ ಯುದ್ಧದೊಳು ಕೃತ್ಯ ನಿರ್ಣಯ ಮಾಡುವ ಕೆಲಸದ ಕಾರಣ. ಭಾವಾರ್ಥ ನೋಡಿಕೊಳ್ಳಿ. ಕೊಲ್ಲುವುದೋ ಕೊಲ್ಲಲ್ಪಡುವುದೋ, ಗೆಲುವೋ ಸೋಲೋ ಎಲ್ಲದಕ್ಕೂ ಸಿದ್ಧನಾಗಿರುವ ಕ್ಷತ್ರಿಯ ಯುದ್ಧದಲ್ಲಿ ಹೋರಾಡುವಾಗ ಅವುಗಳಾವುದನ್ನೂ ಲೆಕ್ಕಿಸುವುದಿಲ್ಲ. ಅವನ ಹೋರಾಟದಲ್ಲಿ ಸ್ವಾರ್ಥಕ್ಕೆ ಸ್ಥಾನವೇ ಇಲ್ಲ. ಹೋರಾಡುವುದಷ್ಟೇ ಅವನ ಅನನ್ಯ ಧರ್ಮವಾಗಿರುತ್ತದೆ. ಹಾಗೆಯೇ ನಾವು ಮಾಡಬೇಕಾದ ಕರ್ತವ್ಯದ ಕಾರಣ ಕೇವಲ ನಾವು ಈ ಜಗತ್ತಿಗೆ ತೀರಿಸಬೇಕಾದ ಋಣವಾಗಿರುತ್ತದೆ, ಲಾಭ ನಷ್ಟಗಳ ಲೆಕ್ಕಾಚಾರವಲ್ಲ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಎ ಸೋಲ್ಜರ್ doesn't care for the result when he is on the battlefield. Killing or being killed, victory or defeat. He has no selfish agenda to be achieved during the war. His actions are not determined by calculations of profit or loss in the outside world. He is just repaying the debt of his soul to the world. We should approach life similarly. ಮಂಕುತಿಮ್ಮ. ಹತ್ಯಯೋ ಹನ್ಯತಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವ ನೆರಣದೊಳ್ ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮ ಋಣವದು ಜಗಕ್ಕೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಇಲ್ಲಿ ಮಾನ್ಯ ಗುಂಡಪ್ಪನವರು ಒಂದು ಉದಾಹರಣೆಯನ್ನು ನಮಗೆ ನೀಡಿದ್ದಾರೆ. ಹೇಗೆ ತನ್ನ ಪೂರ್ವ ಕರ್ಮಾನುಸಾರವಾಗಿ ಒಬ್ಬ ವ್ಯಕ್ತಿ ಜನ್ಮತಃ ಕ್ಷಾತ್ರ ಧರ್ಮವನ್ನು ಪಡೆದುಕೊಂಡು ಬಂದಿರುತ್ತಾನೆಯೋ ಹಾಗೆಯೇ ಪ್ರತಿಯೊಬ್ಬರಿಗೂ ಜನ್ಮತಃ ಒಂದೊಂದು ಧರ್ಮವಿರುತ್ತದೆ. ಕ್ಷಾತ್ರ ಧರ್ಮವನ್ನು ಪಡೆದವರು ಯುದ್ಧದಲ್ಲಿ ಹತ್ಯೆ ಮಾಡಬಹುದು, ಅಥವಾ ತಾವೇ ಹತ್ಯರಾಗಬಹುದು, ತಾವೇ ಸಾಯಬಹುದು, ಗೆಲ್ಲಬಹುದು ಅಥವಾ ಸೋಲಬಹುದು. ಆದರೆ ಇವಾವುದನ್ನು ಲೆಕ್ಕ ಮಾಡದೆ ಕೇವಲ ಹೋರಾಡುವುದೇ ಅವರ ಧರ್ಮವಾಗಿರಬೇಕು. ತಾನು ಮಾಡುವ ಕೆಲಸದಿಂದ ಆಗುವ ಲಾಭವೋ ಅಥವಾ ನಷ್ಟವೋ ಅವನ ಗಮನಕ್ಕೆ ಬಾರದೆ ಕೇವಲ ಹೋರಾಡುವುದಷ್ಟೇ ಅವನ ಧರ್ಮವಾಗಿರುತ್ತದೆ. ಹಾಗಾಗಿ ಅವನು ಮಾಡುವ ಕೆಲಸಕ್ಕೂ ಆ ಕೆಲಸದಿಂದ ಆಗುವ ಪರಿಣಾಮಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ಇದನ್ನೇ ಮಾನ್ಯ ಗುಂಡಪ್ಪನವರು ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಎಂದಿದ್ದಾರೆ. ಅದೇ ರೀತಿ ಈ ಜಗತ್ತಿನ ಪ್ರತಿ ಸೃಷ್ಟಿಗೂ ಒಂದು ಧರ್ಮವಿದೆ ಮತ್ತು ಆ ಧರ್ಮದ ಪಾಲನೆಯೇ ಕರ್ತವ್ಯ. ಬೆಲ್ಲಕ್ಕೆ ಸಿಹಿಯಾಗಿರುವುದು ಧರ್ಮ, ಮೆಣಸಿನಕಾಯಿಗೆ ಖಾರವಾಗಿರುವುದು ಧರ್ಮ, ಗಾಳಿಗೆ ಬೀಸುವುದು ಧರ್ಮ, ನೀರಿಗೆ ಹರಿಯುವುದು ಧರ್ಮ, ಬೆಂಕಿಗೆ ಸುಡುವುದು ಧರ್ಮ. ಏಕೆ, ಏನು, ಎಲ್ಲಿ, ಹೇಗೆ ಮುಂತಾದ ಪ್ರಶ್ನೆಗಳನ್ನು ಕೇಳದೆ ವಿಹಿತ ಕರ್ತವ್ಯವನ್ನು ಮಾಡುವುದೇ ಧರ್ಮ. ಗಾಳಿ ನೀರಿನಂತೆ ಹರಿಯಲು ಸಲ್ಲ, ನೀರು ಗಾಳಿಯಂತೆ ಬೀಸಲು ಸಲ್ಲ. ನಾವು ಏನನ್ನು ಮಾಡಬೇಕು ಮತ್ತು ನಮಗೆ ವಿಹಿತ ಧರ್ಮವು ಆವುದು ಎಂಬುವುದು ನಮ್ಮ ಜನ್ಮ ಜನ್ಮಾಂತರದಲ್ಲಿ ಆತ್ಮ ಸಂಚಯನ ಮಾಡಿದ ಗುಣಗಳು ನಿರ್ಧರಿಸುತ್ತವೆ. ಅವುಗಳನ್ನು ಆಧರಿಸಿ ಬದುಕಿದರೆ ಆಗ ಜಗತ್ತಿನಲ್ಲಿ ನಾವು ಪಡೆದದ್ದನ್ನು ಕೊಟ್ಟು ಋಣ ತೀರಿಸಿದ ಹಾಗೆ ಆಗುತ್ತದೆ. ವಿಪರ್ಯಾಸವೆಂದರೆ ಈಗ ಎಲ್ಲವೂ ತಲೆಕೆಳಗು, ಎಲ್ಲವೂ ಕಲಬರಕೆ, ಖಾರವಿಲ್ಲದ ಮೆಣಸು, ಸಿಹಿ ಇಲ್ಲದ ಬೆಲ್ಲ, ಮಾನವೀಯತೆಯೇ ಇಲ್ಲದ ಮನುಷ್ಯರು. ಹೀಗೆ ಎಲ್ಲೆಡೆಯಲ್ಲೂ ಧರ್ಮಕ್ಕೆ ಚ್ಯುತಿ ಉಂಟಾಗಿದೆ. ಧರ್ಮದ ಪರಿಭಾಷೆಯೇ ಬದಲಾಗಿದೆ. ಸ್ವಾರ್ಥ, ದ್ವೇಷ, ದ್ರೋಹಗಳೇ ಕೆಲವರಿಗೆ ಧರ್ಮ. ಸೃಷ್ಟಿಯ ಪ್ರತಿಯೊಂದು ತಮ್ಮ ತಮ್ಮ ಧರ್ಮಗಳನ್ನು ನಿರ್ವಹಿಸುತ್ತಿರುವಾಗ ಕೇವಲ ಮನುಷ್ಯ ಮಾತ್ರ ಧರ್ಮ ಪಥದಿಂದ ಸರಿದು ಅಧರ್ಮಿಯಾಗಿದ್ದಾನೆ. ನಮ್ಮ ಅಸ್ತಿತ್ವಕ್ಕೆ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾದರೆ
ಆತ್ಮಋಣವನ್ನು ತೀರಿಸಬೇಕಾದರೆ ನಮಗೆ ವಿಹಿತವಾದ ಧರ್ಮವನ್ನು ಪಾಲಿಸಲೇಬೇಕು. ಮನುಷ್ಯನಿಗೆ ಮಾನವೀಯತೆಯೇ ಮೂಲ ಧರ್ಮ. ದಯೆಯೇ ಧರ್ಮದ ಮೂಲವಯ್ಯ ಎಂದರು ಬಸವಣ್ಣನವರು. ಮಾನವೀಯತೆಯೇ ನಮ್ಮೆಲ್ಲರ ಧರ್ಮವಾಗಬೇಕು. ಆ ಮನುಷ್ಯತ್ವದಿಂದ ಮುಮುಕ್ಷುತ್ವವನ್ನು ಪಡೆಯುವಂತಹ ಅರ್ಹತೆಯನ್ನು ಗಳಿಸುತ್ತೇವೆ. ಮಹಾಪುರುಷ ಸಂಶ್ರಯ ಸತ್ಸಂಗದಿಂದ ನಾವು ಸಜ್ಜನರೊಡನೆ ಇದ್ದು ಈ ಮೋಕ್ಷದ ಹಾದಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸಾರ್ಥಕತೆಯ ಬಾಳನ್ನು ನಡೆಸತಕ್ಕದ್ದು. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸುವ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.